Praise the Lord, precious people of God. I have a message in my heart tonight. ಈ ಸಂಜೆ ಒಂದು ಸಣ್ಣ ಸಂದೇಶ ನನ್ನ ಹೃದಯದಲ್ಲಿದೆ. ದ ವರ್ಡ್ ಆಫ್ ಗಾಡ್ ಕಂಟೈನ್ಸ್ ಮೆನಿ ಥಿಂಗ್. ದೇವರ ವಾಕ್ಯ ಎಲ್ಲವನ್ನು ಹೊತ್ತುಕೊಂಡಿದೆ, ಎಲ್ಲವನ್ನು ಹೊಂದಿಕೊಂಡಿದೆ. ದೇವರ ವಾಕ್ಯದಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ. ಎವ್ರಿಥಿಂಗ್ ಈಸ್ ಇನ್ಸೈಡ್ ದ ವರ್ಡ್ ಆಫ್ ಗಾಡ್. ಆ್ಯಂಡ್ ಐ ವಾಂಟ್ ಟು ಬಿಗಿನ್ ವಿತ್ ದ ಸ್ಕ್ರಿಪ್ಚರ್ ಜಾನ್ ಚಾಪ್ಟರ್ 1, ಯೋಹಾನ 1ನೇ ಅಧ್ಯಾಯದಿಂದ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಲೆಟ್ಸ್ ಓಪನ್ ಅವರ್ ಬೈಬಲ್. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ವೆರಿ ಇಂಪಾರ್ಟೆಂಟ್. Nothing was made without him. That means it's the word who set everything, and it contains everything. It has every information. It created everything. ದೇವರ ವಾಕ್ಯವೇ ಎಲ್ಲವನ್ನು ಸೃಷ್ಟಿಸಿತ್ತು. ಆ ವಾಕ್ಯವಿಲ್ಲದೆ ಯಾವುದು ಕೂಡ ಉಂಟಾಗಲಿಲ್ಲ, ರಚನೆ ಆಗಲಿಲ್ಲ. ಇವತ್ತು ಏನಿಲ್ಲ ನೀವು ದೃಶ್ಯವಾದ ಜಗತ್ತಲ್ಲಿ ನೀವು ನೋಡ್ತಾ ಇದ್ದೀರೋ, ವಾಟ್ ಎವರ್ ಯು ಆರ್ ಸೀನ್ ಇನ್ ದ ಸೀನ್ ರೆಲ್ಮ್, ಕಾಣುವಂಥ ಜಗತ್ತಲ್ಲಿ ನೋಡ್ತಾ ಇದ್ದೀರೋ, ಇಟ್ ವಾಸ್ ಕ್ರಿಯೇಟೆಡ್ ಫ್ರಮ್ ಅನ್ಸೀನ್ ರೆಲ್ಮ್. ಕಾಣದೇ ಇರುವಂಥ ಜಗತ್ತಿಂದ ಉಂಟಾಯಿತು. ಆ್ಯಂಡ್ ಇಟ್ಸ್ ಕ್ರಿಯೇಟೆಡ್ ಫ್ರಮ್ ದ ಮೌತ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರು ಮಾತಾಡಿರುವ ಆ ಮಾತುಗಳಿಂದ ಉಂಟಾಯಿತು. ಪ್ರಿಯ ದೇವಜನರೇ, ದಟ್ಸ್ ವಾಟ್ ದ ಬೈಬಲ್ ಸೇಸ್. ಫಾರ್ ಎಕ್ಸಾಂಪಲ್, imagine, I want to give an example, illustration. Take an orange seed. ಆರೆಂಜ್ ಎಲ್ಲರೂ ನೋಡಿರ್ತೀರ, ಕಿತ್ತಲೆ ಆರೆಂಜ್. ಈ ಆರೆಂಜ್ ಸೀಡ್ ಒಳಗಡೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ಬಿತ್ತುವಾಗ ಅದರಲ್ಲಿ ಬೇರಿನ ಬಗ್ಗೆ ಮಾಹಿತಿ ಇರುತ್ತೆ, ರೆಂಬೆ, ಕೊಂಬೆ, ಎಲೆ, ಫಲ, ಆ ಫಲದ ಗಾತ್ರ, ದ ಓವರಾಲ್ ಸೈಜ್ ಈಸ್ ಇನ್ಸೈಡ್ ದ ಸೀಡ್. ಎವ್ರಿಥಿಂಗ್ ಅಬೌಟ್ ದ ಆರೆಂಜ್ ಟ್ರೀ ಈಸ್ ಇನ್ಸೈಡ್ ದಟ್ ಸೀಡ್. ಎನಿ ಟ್ರೀ ಯು ಟೇಕ್, ಯಾವುದಾದ್ರೂ ಮರ ಆಗಿರ್ಬೋದು, ಆ ಮರದ ಪ್ರತಿಯೊಂದು ಮಾಹಿತಿ ಒಂದು ಸಣ್ಣ ಬೀಜದ ಒಳಗಡೆ ಇರುತ್ತೆ. ಎವ್ರಿಥಿಂಗ್ ಈಸ್ ಇನ್ಸೈಡ್ ದ ಸೀಡ್. ಸೊ you can understand the power of the seed. When you release the word, you're releasing the power of the seed. ನೀನು ಮಾತನ್ನು ಮಾತಾಡಬೇಕಾದ್ರೆ ನೀನು ಆ ಮಾತಿನ ಒಳಗಡೆ ಅನೇಕ ಸಂಗತಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀರಾ. ದಟ್ಸ್ ವೈ ಜೀಸಸ್ ಸೆಡ್, ಅದಕ್ಕೆ ಯೇಸು ಹೇಳಿತು, ಜೀವ ಮರಣ ನಾಲಿಗೆ ವಶ ಎಂಬುದಾಗಿ. ದಟ್ಸ್ ವೈ ವೆನ್ ಯು ಸ್ಪೀಕ್ ಎನಿ ವರ್ಡ್, ಯು ಬೆಟರ್ ಬಿ ಕೇರ್ಫುಲ್. ನೀವು ಮಾತಾಡೋದಕ್ಕಿಂತ ಮುಂಚೆ, ಯಾವುದಾದ್ರೂ ಮಾತನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಪ್ರಿಯರೇ ಬಹಳ ಎಚ್ಚರವಾಗಿರಿ. This is a small message I want to share, yet it's very powerful. ಸಣ್ಣ ಸಂದೇಶ ಆದರೂ ಬಹಳ ಶಕ್ತಿ ಇದರಲ್ಲಿ ಇದೆ. ಎವ್ರಿಥಿಂಗ್ ಈಸ್ ಇನ್ ದ ಸೀಡ್. ದ ಕಿಂಗ್ಡಮ್ ಆಪರೇಟ್ಸ್ ಲೈಕ್ ದಿಸ್. ದೇವರ ರಾಜ್ಯ ಈ ರೀತಿಯಾಗಿಯೇ ಕ್ರಿಯೆ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಒನ್ ಡೇ ಪೀಟರ್ ವಾಸ್ ಫಿಶಿಂಗ್. ಪೇತ್ರನು ಮೀನು ಹಿಡಿಲಿಕ್ಕೆ ಹೋದ. ರಾತ್ರಿಯೆಲ್ಲ ಹುಡುಕಿದ್ರು, ಯಾವ ಮೀನಿಲ್ಲ. ಮೀನುಗಾರರಿಗೆ ಗೊತ್ತು ಎಲ್ಲಿ ಮೀನಿರುತ್ತೆ, ಎಲ್ಲಿ ಮೀನಿಲ್ಲ ಅಂತ. ಬಟ್ ವೆನ್ ದೆ ಮೆಟ್ ಜೀಸಸ್, ಯೇಸುವನ್ನು ಭೇಟಿ ಮಾಡಿದಾಗ ಯೇಸು ಆಳವಾದ ಸ್ಥಳಕ್ಕೆ ಕರ್ಕೊಂಡೋದ್ರು. ಆ್ಯಂಡ್ ಜೀಸಸ್ ಸೆಡ್, ಪುಟ್ ಯುವರ್ ನೆಟ್. ನಿಮಗೆ ಗೊತ್ತು, ಆತನ ಬಲೆಯನ್ನು ಹಾಕಿದ ಮೇಲೆ ಏನಾಯಿತು ಅಂತ ಅನೇಕರಿಗೆ ಗೊತ್ತು. ಪೇತ್ರನ್ನು ಮೀನು ರಾತ್ರಿಯೆಲ್ಲ ಹುಡುಕಿ ಸಿಗದೆ ಯೇಸುವಿನ ಮಾತಿನ ಮೇರೆಗೆ ಬಲೆ ಹಾಕಿದಾಗ ಆ ಬಲೆ ಹರಿದು ಹೋಗುವಷ್ಟು ಮೀನು ಸಿಕ್ತು. ತನ್ನ ದೋಣಿ ತುಂಬು ಹೋಗುವುದು ಮಾತ್ರವಲ್ಲ, ತನ್ನ ಜೊತೆ ಸಹೋದರರ ದೋಣಿಗಳೆಲ್ಲ ಮೀನುಗಳು ತುಂಬಿ ಹೋಯಿತು, ಅದು ಮುಳುಗುವ ಹಾಗಾಯಿತು. ಸೊ ಅಂಥ ಒಂದು ಆಶೀರ್ವಾದ, ಅಂಥ ಒಂದು ದ ಪ್ರಾಸ್ಪ್ಯಾರಿಟಿ, ದ ಅಬಂಡೆನ್ಸ್, ದ ವರ್ಡ್ ಆಫ್ ಗಾಡ್ ಇನ್ ಮಾಸ್ಟರ್ಸ್ ಮೌತ್. ಯೇಸುವಿನ ಬಾಯಲ್ಲಿ ಆ ಸಾಮರ್ಥ್ಯ ಇತ್ತು. ಬಟ್ ಮೈ ಕ್ವಶನ್, ವೇರ್ ವಾಸ್ ದ ಫಿಶ್? ಆ ಮೀನು ಎಲ್ಲಿತ್ತು? Jesus said, it's in the Bible. I want to read ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 6ನೇ ವಚನದಲ್ಲಿ. He said to them, ಆತನು ಹೇಳಿದನು, ಕ್ಯಾಚ್ ದ ನೆಟ್ ಆನ್ ದ ರೈಟ್ ಸೈಡ್ ಆಫ್ ದ ಬೋಟ್. ಬಲಗಡೆಯ ಭಾಗದಲ್ಲಿ ನಿನ್ನ ಬಲೆಯನ್ನು ಹಾಕು ಎಂಬುದಾಗಿ. ಇಟ್ ವಾಸ್ ಎಕ್ಸಾಕ್ಟ್ಲಿ ವೇರ್ ಜೀಸಸ್ ಸ್ಪೋಕ್ ದ ವರ್ಡ್. ಯೇಸು ಯಾವ ಸ್ಥಳದಲ್ಲಿ ಮಾತನ್ನು ಮಾತಾಡಿದ್ನೋ, ಎಲ್ಲಿ ಮಾತನ್ನು ಬಿಡುಗಡೆ ಮಾಡಿದ್ನೋ, ಆ ಸ್ಥಳದಲ್ಲಿ ಮೀನುಗಳಿತ್ತು. ಅದರರ್ಥ ದೇವರ ವಾಕ್ಯದ ಒಳಗಡೆಯೇ ನಿಮ್ಮ ಬಿಡುಗಡೆ ಇದೆ, ಅಭಿವೃದ್ಧಿ ಇದೆ, ಆಶೀರ್ವಾದ ಇದೆ.
ಮಾರ್ಗದರ್ಶನ ಇದೆ. ಎವ್ರಿಥಿಂಗ್ ದಟ್ ಯು ನೀಡ್, ಇಟ್ಸ್ ಇನ್ಸೈಡ್ ದ ವರ್ಡ್. ಮಿರಕಲ್ಸ್ ಆರ್ ಇನ್ಸೈಡ್ ದ ವರ್ಡ್, ನಾಟ್ ಔಟ್ಸೈಡ್ ಆಫ್ ದ ವರ್ಡ್ ಆಫ್ ಗಾಡ್. ಅದ್ಭುತಗಳು ಎಲ್ಲಿದೆ ಅಂದರೆ ದೇವರ ವಾಕ್ಯದ ಒಳಗಡೆ ಇದೆ. ದೇವರ ವಾಕ್ಯದ ಹೊರಗಡೆ ನೋ ಮಿರಕಲ್ಸ್, ನೋ ಡೆಲಿವರೆನ್ಸ್, ನೋ ಹೀಲಿಂಗ್, ನೋ ಪೀಸ್, ನೋ ಜಾಯ್, nothing outside of the word. Everything is inside the word. That's why you have to live in the word and do what the word says. ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ಮಾಡುವವರಾಗಿರ್ಬೇಕು, ಅದನ್ನು ಕೇಳುವವರಾಗಿರ್ಬೇಕು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಿರಕಲ್ಸ್ ಆರ್ ಇನ್ಸೈಡ್ ದ ವರ್ಡ್. ಐ ವಾಂಟ್ ಟು ರೀಡ್ ಒನ್ ಮೋರ್ ಸ್ಕ್ರಿಪ್ಚರ್. ದ ಬೈಬಲ್ ಸೇಸ್ ಇನ್ 1 Peter chapter 1 verse 23, 1 ಪೇತ್ರ 1ನೇ ಅಧ್ಯಾಯ 23ನೇ ವಚನದಲ್ಲಿ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿಯೇ ಉಂಟಾಯಿತು. ಈವನ್ ಯುವರ್ ನ್ಯೂ ಕ್ರಿಯೇಷನ್, ನೀವು ನೂತನ ಸೃಷ್ಟಿಯ ಬಗ್ಗೆ ಇನ್ ಲಾಟ್ ಆಫ್ ಟಾಪಿಕ್ಸ್ ಐ ಹ್ಯಾವ್ ಥಾಟ್ ಯು. ಅನೇಕ ಟಾಪಿಕ್ಸ್ಗಳನ್ನು ನಾನು ಕಲಿಸಿಕೊಟ್ಟಿದ್ದೇನೆ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ತಾಯಿಯ ಗರ್ಭದಲ್ಲಿ ಹುಟ್ಟೋದು ಒಂದು ಸಾರಿ ಆದರೆ ದೇವರ ವಾಕ್ಯದಿಂದ, ನಿಮ್ಮ ಮನಸ್ಸಿನ ಅಂತರದಿಂದ ಹುಟ್ಟುವಂಥದ್ದು ಎರಡನೇ ಸಾರಿ. ಪ್ರಿಯ ದೇವ ಜನರೇ, ಅ ಮ್ಯಾನ್ ಮಸ್ಟ್ ಬಿ ಬಾರ್ನ್ ಅಗೇನ್. ಜೀಸಸ್ ಸೆಡ್, ಒಬ್ಬ ಮನುಷ್ಯ ತಿರುಗಿ ಹುಟ್ಟಬೇಕಂತ ಯೇಸು ಸ್ವಾಮಿ ಹೇಳಿದರು. ಶರೀರದಿಂದ ಹುಟ್ಟಿದ್ದು ಶರೀರ, ಆತ್ಮದಿಂದ ಹುಟ್ಟಿದ್ದು ಆತ್ಮ ಎಂಬುದಾಗಿ. ಸೊ ನೀವೆಲ್ಲ ಪುನರ್ಜನ್ಮ ಹೊಂದಿದವರು. ದೇವರ ವಾಕ್ಯ ಹೇಳುತ್ತೆ, ದೂತನು ಎಂಬಂತೆ ತನ್ನ ವಾಕ್ಯವನ್ನು ಆತನು ಕಳುಹಿಸಿ ಅವರನ್ನು ಮರಣದಿಂದ ತಪ್ಪಿಸಿದನು, ಮರಣದಿಂದ ಎಬ್ಬಿಸಿದನು. ಗಾಡ್ ಸೆಂಟ್ ಹಿಸ್ ವರ್ಡ್ ಲೈಕ್ ಎನ್ ಏಂಜಲ್ ಆ್ಯಂಡ್ ಡೆಲಿವರ್ಸ್. ದೇವರು ದೂತನ ಹಾಗೆ. ದಟ್ ಮೀನ್ಸ್ ದ ವರ್ಡ್ ಆಫ್ ಗಾಡ್ ಈಸ್ ಲೈಕ್ ಎನ್ ಏಂಜಲ್. ದೇವರ ವಾಕ್ಯ ದೂತನ ರೀತಿಯಲ್ಲಿ ಪ್ರಯಾಣ ಮಾಡುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಗೇನ್ ಐ ವಾಂಟ್ ಟು ಟೆಲ್ ಯು, ಮಿರಕಲ್ಸ್ ಆರ್ inside the word of God. So I want to read one more scripture. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 32ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಅಪೋಸ್ಟಲ್ ಪಾಲ್ ಇಸ್ ಸೇಯಿಂಗ್, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡ್ತೇನೆ. ದೇವರಿಗೆ ಮಾತ್ರ ಅಲ್ಲ, ಆ್ಯಂಡ್ ಆಲ್ಸೋ ಟು ಹಿಸ್ ವರ್ಡ್, ದೇವರ ವಾಕ್ಯಕ್ಕೂ ಕೂಡ ಒಪ್ಪಿಸಿಕೊಡ್ತೇನೆ. ದೇವರ ಬೇರೆ ಅಲ್ಲ, ದೇವರ ವಾಕ್ಯ ಬೇರೆ ಅಲ್ಲ, ಇವರಿಬ್ಬರು ಒಬ್ಬರೇ. ಗಾಡ್ ಆ್ಯಂಡ್ ಹಿಸ್ ವರ್ಡ್ ಆರ್ ಸೇಮ್. ನೀವು ನಿಮ್ಮ ಮಾತು ಒಂದೇ, ನೀವು ಬೇರೆ, ನಿಮ್ಮ ಮಾತು ಬೇರೆ ಅಲ್ಲ. ಯು ಆರ್ ಸೇಮ್. ಇನ್ ದ ಸೇಮ್ ವೇ ಗಾಡ್ ಆ್ಯಂಡ್ ಹಿಸ್ ವರ್ಡ್ಸ್ ಆರ್ ಸೇಮ್. ಸಿ, ದ ವರ್ಡ್ಸ್ ಆರ್ ಟ್ಯಾಂಜಿಬಲ್ ಥಿಂಗ್ಸ್. ನೀವು ಮಾತಾಡುವ ಮಾತುಗಳು ಅದನ್ನು ಆತ್ಮಮಂಡಲದಲ್ಲಿ ಮುಟ್ಟಬಹುದು. ಅದು ಸುಮ್ಮನೆ ಏನೋ ವ್ಯರ್ಥವಾಗಿ ಹೋಗುವಂಥದ್ದಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳಿದರು, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ತೀರ್ಪಿನ ದಿವಸದಲ್ಲಿ ಲೆಕ್ಕ ಕೊಡಬೇಕಂತೆ. ದಟ್ ಮೀನ್ಸ್ ಎವ್ರಿ ವರ್ಡ್ ದಟ್ ಯು ಸ್ಪೋಕ್, ದಟ್ ಲಾಸ್ಟ್ ವರ್ಡ್ ದಟ್ ಯು ಸ್ಪೋಕ್, ಇಟ್ಸ್ ದೇರ್ ಸಮ್ವೇರ್. ಅದು ಎಲ್ಲೋ ಒಂದು ಕಡೆ ಇದೆ, ಆತ್ಮಮಂಡಲದಲ್ಲಿ ಅದು ಶೇಖರಣೆ ಆಗಿದೆ. ಆನ್ ದ ಡೇ ಆಫ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪಿನ ದಿವಸದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆ ಎಲ್ಲ ಮಾತು ನೀನು ಯಾಕೆ ನಿನ್ನ ಬಾಯಿಂದ ಬಂತು, ಇದಕ್ಕೋಸ್ಕರ ಅದನ್ನು ಮಾತನಾಡಿದೆ, ಎವ್ರಿಥಿಂಗ್ ವಿಲ್ ಬಿ ಜಡ್ಜ್ಡ್. ಎಲ್ಲದಕ್ಕೂ ನೀನು ಉತ್ತರವನ್ನು ಕೊಡಬೇಕಾಗಿದೆ. ಸೊ ದಟ್ಸ್ ವೈ ಬಿ ಮೈಂಡ್ಫುಲ್, ಯೋಚನೆ ಮಾಡಿ ಮಾತನಾಡ್ರಿ. ಆ್ಯಂಡ್ ಐ ವಾಂಟ್ ಟು ಟೆಲ್ ಯು ಅಗೇನ್, ದ ವರ್ಡ್ ಆಫ್ ಗಾಡ್ ಕಂಟೇನ್ಸ್ ಮೆನಿ ಥಿಂಗ್. ನಿಮ್ಮ ಆಶೀರ್ವಾದ ಇಟ್ಸ್ ಇನ್ಸೈಡ್ ದ ವರ್ಡ್. ನಿಮ್ಗೆ ಯಾವುದಾದ್ರೂ ಒಂದು ವಸ್ತು ಬೇಕಂದರೆ ದೇವರು ಕೊಡುವಂಥ ಕೇಳುವುದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು ಬಾಯಲ್ಲಿ ಹಾಕಿ ಮಾತನಾಡ್ರಿ. ದ ವರ್ಡ್ ಆಫ್ ಗಾಡ್ ಇನ್ ಯರ್ ಮೌತ್ ಇಸ್ ಗಾಡ್ ಸ್ಪೀಕಿಂಗ್. ನಿನ್ನ ಬಾಯಲ್ಲಿ ನೀನು ಮಾತನಾಡ್ತಾ ಇರುವಂಥ ದೇವರ ವಾಕ್ಯ ಬೇರೆ ಯಾರೂ ಅಲ್ಲ, ದೇವರೇ ಮಾತನಾಡಿದ ಹಾಗೆ. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಗಾಡ್ ಸ್ಪೀಕಿಂಗ್, ಬಿಕಾಸ್ ಯು ಹ್ಯಾವ್ ದ ಸೇಮ್ ಹೋಲಿ ಸ್ಪಿರಿಟ್. The Holy Spirit that you have, Jesus had the same Holy Spirit. The same Holy Spirit that Jesus had, you have the same Holy Spirit. ಯೇಸುವಿನ ಮೇಲೆ ಇದ್ದಂಥ ಅದೇ ಆತ್ಮನು ನಿಮ್ಮಲ್ಲಿ ಇದ್ದಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಇಟ್ಸ್ ನಾಟ್ ಡಿಫ್ರೆಂಟ್ ಸ್ಪಿರಿಟ್, ನಾಟ್ ಸೆಕೆಂಡ್ ಹ್ಯಾಂಡ್ ಸ್ಪಿರಿಟ್. ಸೆಕೆಂಡ್ ಹ್ಯಾಂಡ್ ಆತ್ಮ ಅಲ್ಲ, ಸೇಮ್ ಸ್ಪಿರಿಟ್ ದ ಬೈಬಲ್ ಸೇಸ್. ದ ಸೇಮ್ ಸ್ಪಿರಿಟ್ Jesus had, you have. When Jesus spoke, he had results.
ಆ್ಯಂಡ್ ವೆನ್ ಯು ಸ್ಪೀಕ್ ಯು ಮಸ್ಟ್ ಹ್ಯಾವ್ ರಿಸಲ್ಟ್ಸ್. ಏಸು ಮಾತಾಡಿದಾಗ ಫಲಿತಾಂಶ ಇರ್ತಾ ಇತ್ತು. ಒನ್ ಡೇ ಹಿ ಸ್ಪೋಕ್ ಟು ದ ಫಿಗ್ ಟ್ರೀ, ಅಂಜೂರದ ಮರಕ್ಕೆ ಆತನು ಮಾತನಾಡಿದನು, ಅದು ಒಣಗಿ ಹೋಯಿತು. ಆ್ಯಂಡ್ ಯು ಕ್ಯಾನ್ ಸ್ಪೀಕ್ ಟು ಎನಿ ಸಿಚುವೇಶನ್ ದಟ್ ಈಸ್ ನಾಟ್ ಇನ್ಕನ್ಸಿಸ್ಟೆಂಟ್ ವಿತ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತಕ್ಕೆ ಒಳಗಾಗದ ಯಾವ ಸಂಗತಿಗೆ ಮಾತಾಡಿದ್ರೂ ಅದು ಒಣಗಿ ಹೋಗುತ್ತೆ. ಯು ಕ್ಯಾನ್ ಸ್ಪೀಕ್ ಟು ಸಿಕ್ನೆಸ್, ಯು ಕ್ಯಾನ್ ಸ್ಪೀಕ್ ಟು ಯುವರ್ ಫ್ಯಾಮಿಲಿ, ಯು ಕ್ಯಾನ್ ಸ್ಪೀಕ್ ಹೀಲಿಂಗ್ ಟು ಯುವರ್ ಫ್ಯಾಮಿಲಿ, ಯು ಕ್ಯಾನ್ ಕಮ್ಯಾಂಡ್ ಬ್ಲೆಸ್ಸಿಂಗ್ಸ್ ಟು ಯುವರ್ ಫ್ಯಾಮಿಲಿ. ನಿನ್ನ ಕುಟುಂಬಗಳಿಗೆ ಆಶೀರ್ವಾದಗಳನ್ನು ಮಾತಾಡ್ಬೋದು. ಆ್ಯಂಡ್ ಈವನ್ ವೆನ್ ಯು ಥಿಂಕ್, ವೆನ್ ಯು ಸ್ಪೀಕ್ ಡೆತ್, ಮರಣವನ್ನು ನೀವು ಮಾತಾಡುವಾಗ ಏನೂ ಆಗಲ್ಲ ಅಂತ ಅಂದ್ಕೊಳ್ಬೇಡಿ. ನೋ, ಇಟ್ ಅಫೆಕ್ಟ್ಸ್ ಸಮಥಿಂಗ್ ಹ್ಯಾಪನ್ಸ್ ಇನ್ ಯುವರ್ ಲೈಫ್ ಈವನ್ ವೆನ್ ಯು ಸ್ಪೀಕ್ ದ ವರ್ಡ್ ದಟ್ ಈಸ್ ನಾಟ್ ಇನ್ಕನ್ಸಿಸ್ಟೆಂಟ್ ವಿತ್ ದ ವಿಲ್. ದೇವರ ಚಿತ್ತಕ್ಕೆ ಒಳಗಾಗದ ಕೆಲವು ಮಾತನ್ನು ನೀನು ಮಾತನಾಡಬೇಕಾದ್ರೆ ನಿನ್ನ ಭವಿಷ್ಯದ ಮೇಲೆ, ನಿನ್ನ ಜೀವಿತಕ್ಕೆ ಪರಿಣಾಮ ಬೀರುತ್ತೆ. ಎಲ್ಲೋ ಒಂದು ಕಡೆ ಆ ಮಾತುಗಳು ನಿನ್ನನ್ನು ಅಡ್ಡಿ ಮಾಡುತ್ತೆ. ಯುವರ್ ಓನ್ ವರ್ಡ್ಸ್ ವಿಲ್ ಬ್ಲಾಕ್ ಯು. ನಿನ್ನ ಸ್ವಂತ ಮಾತೆ ನೀನು ಮುಂದೆ ಹೋಗ್ದಂಗೆ ತಡೆ ಮಾಡುತ್ತೆ ಕೆಲವು ಸಾರಿ. ನಿನ್ನ ಸ್ವಂತ ಮಾತುಗಳೇ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಕೆಲವು ಸಾರಿ. ಸೊ ಕೆಲವು ಸಾರಿ ಕೆಲವರು ಅನೇಕ ಮಾತುಗಳನ್ನು ಮಾತಾಡಿಬಿಟ್ಟಿದ್ದೀರಾ, ನಕಾರಾತ್ಮಕವಾದ ಮಾತುಗಳು. ಇದನ್ನು ಹೇಗೆ ಜಯಿಸ್ಬೋದು? ದೇವರ ವಾಕ್ಯದ ಮುಖಾಂತರ ಅದಕ್ಕಿಂತ ಬಲಿಷ್ಠವಾದ ಮಾತುಗಳನ್ನು ಮಾತನಾಡಿ ಆ ನಕಾರಾತ್ಮಕ ಮಾತುಗಳನ್ನು ನೀವು ಮುರಿದು ಬಿಡ್ಬೋದು. ಯು ಕ್ಯಾನ್ ಬ್ರೇಕ್ ದ ರಾಂಗ್ ವರ್ಡ್ಸ್ ಬೈ ಸ್ಪೀಕಿಂಗ್ ಎಕ್ಸ್ಟ್ರಾ ಪವರ್ಫುಲ್ ವರ್ಡ್ಸ್. ಯು ಕ್ಯಾನ್ ಡಿಫೀಟ್ ವೀಕ್ ವರ್ಡ್ಸ್ ಬೈ ಪವರ್ ಫಿಲ್ಡ್ ವರ್ಡ್ಸ್, ಬೈ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಪವಿತ್ರಾತ್ಮನ ಶಕ್ತಿಯುತವಾದ ಮಾತನ್ನು ಮಾತಾಡಿ ಆ ಬಲಹೀನ ಮಾತುಗಳನ್ನು ನೀವು ಸೋಲಿಸ್ಬೋದು, ಮುರಿಬೋದು. ಯು ಕ್ಯಾನ್ ಲಿಟ್ರಲಿ ಪುಷ್ ದಟ್ ವರ್ಡ್, ಡಿಲೀಟ್ ದಟ್ ವರ್ಡ್, ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ನ್ಯೂ ಥಿಂಗ್ ಇನ್ ಯುವರ್ ಲೈಫ್ ಥ್ರೂ ಗಾಡ್ಸ್ ವರ್ಡ್. ದೇವರ ವಾಕ್ಯಗಳನ್ನು ಮಾತನಾಡಿ ಹೊಸ ಭವಿಷ್ಯಗಳನ್ನು ದೇವರ ಆತ್ಮನಿಂದ ನೀವು ರಚನೆ ಮಾಡ್ಕೊಳ್ಬೋದು. ಯುವರ್ ಫ್ಯೂಚರ್ ಸಮ್ಟೈಮ್ಸ್ ಈಸ್ ಇನ್ ಯುವರ್ ಟಂಗ್. ನಿನ್ನ ಭವಿಷ್ಯ ಕೆಲವು ಸಾರಿ ನಿನ್ನ ಬಾಯಲ್ಲಿದೆ. ಸಮ್ಟೈಮ್ಸ್ ದ ಹೋಲಿ ಸ್ಪಿರಿಟ್ ಹೆಲ್ಪ್ಸ್ ಯು ಟು ಸ್ಪೀಕ್ ರೈಟ್ ವರ್ಡ್ಸ್. ಪವಿತ್ರಾತ್ಮನು ಕೆಲವು ಸಾರಿ ನಿಮ್ಮ ಬಾಯಿಗಳಲ್ಲಿ ಸರಿಯಾದ ಮಾತುಗಳನ್ನು ಮಾತಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾನೆ. ವೆನ್ ಯು ಪ್ರೇ ಇನ್ ಅದರ್ ಟಂಗ್ಸ್, ನೀವು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ. ಸೊ ಡೋಂಟ್ ಫರ್ಗೆಟ್ ಟು ಪ್ರೇ ಇನ್ ಟಂಗ್ಸ್. ದ ವರ್ಡ್ ಆಫ್ ಗಾಡ್ ಕಂಟೈನ್ಸ್ ಮೆನಿ ಥಿಂಗ್ಸ್. ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳಿದೆ. ಫೈನಲಿ ಐ ವಾಂಟ್ ಟು ಫಿನಿಶ್ ವಿತ್ ದಿಸ್. ಯು ಕ್ಯಾನ್ ಸಿ ದ ಸನ್. ಸೂರ್ಯ ಮುಂಜಾನೆಯಲ್ಲಿ ಆತನು ಬರ್ತಾನೆ, ಸಂಜೆ ಆಗ್ತಾ ಮುಳುಗ್ತಾನೆ. ಹೂ ಸೆಟ್ ದಿಸ್ ಇನ್ಫಾರ್ಮೇಷನ್? ಇದು ಹೇಗೆ ಆಗ್ತಾ ಇದೆ? ಆಟೋಮೆಟಿಕ್ಕಾಗಿ ಆಗ್ತಾ ಇದೆಯಾ? ವೆನ್ ಗಾಡ್ ಸ್ಪೋಕ್ ಆ್ಯಂಡ್ ಗಾಡ್ ಸೆಟ್ ದ ಇನ್ಸ್ಟ್ರಕ್ಷನ್, ದೇವರು ಅದಕ್ಕೆ ನಿಯಮವನ್ನು ಕೊಟ್ಟಿದ್ದಾನೆ, ಒಂದು ನಿಯಮವನ್ನು ಮಾತನಾಡಿದ್ದಾನೆ ಅದರ ಮೇಲೆ. ಇಷ್ಟೇ ಸಮಯಕ್ಕೆ ಇದು ಉದಯವಾಗಿ ಇಷ್ಟು ಸಮಯದ ಒಳಗಡೆ ಇದು ಮುಳುಗಬೇಕು. ದ ಡೇ ಆ್ಯಂಡ್ ನೈಟ್ ಫ್ರಮ್ ಮಿಲಿಯನ್ಸ್ ಆಫ್ ಇಯರ್ಸ್, ಸಾವಿರ ವರ್ಷಗಳಿಂದ ಇಟ್ ಈಸ್ ಪರ್ಫಾರ್ಮಿಂಗ್ ಇಟ್ಸ್ ಡ್ಯೂಟಿ. ದ ವರ್ಡ್ ಆಫ್ ಗಾಡ್ ಡಿಡ್ ಇಟ್, ಗಾಡ್ ಕಮ್ಯಾಂಡೆಡ್ ಇಟ್. ದೇವರು ಮಾತನಾಡಿದ ಆರಂಭದಲ್ಲಿ, ಆ್ಯಂಡ್ ಇಟ್ಸ್ ಸ್ಟಿಲ್ ಪರ್ಫಾರ್ಮಿಂಗ್. ಇವತ್ತು ಕೂಡ ಅದನ್ನು ಮಾಡ್ತಾ ಇದೆ. ಎವ್ರಿಥಿಂಗ್ ಲೈಕ್ ದಿಸ್ ಇನ್ ದಿ ಅರ್ತ್. ಪ್ರೈಸ್ ದ ಲಾರ್ಡ್. ದ ವರ್ಡ್ ಆಫ್ ಗಾಡ್ ಕಂಟ್ರೋಲ್ಸ್ ಎವ್ರಿಥಿಂಗ್, contains many things, and you can use the same word to create new things in your life. ದೇವರ ವಾಕ್ಯಗಳನ್ನು ನೀವು ಉಪಯೋಗಿಸ್ಕೊಂಡು ಹೊಸ ಸಂಗತಿಗಳನ್ನು ಮಾತಾಡ್ಬೋದು. ಯು ನೋ ಒನ್ ಥಿಂಗ್, ದ ಡೇ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ನೀವು ಪವಿತ್ರಾತ್ಮನನ್ನು ಸ್ವೀಕರಿಸಿದ ದಿನ ಪವಿತ್ರಾತ್ಮನು ನಿಮ್ಮ ಭಾಷೆಯನ್ನು ಬದಲಾಯಿಸ್ತಾನೆ. ಹಿ ಚೇಂಜಸ್ ಯುವರ್ ವೊಕ್ಯಾಬ್ಯುಲರಿ. ಪವಿತ್ರಾತ್ಮ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಾನೆ. ಕೆಲವು ಸರಿ ನಾವು ಆಲೋಚನೆಗಳಿಂದಲೇ ಬಂಧನದಲ್ಲಿರ್ತೀವಿ. Sometimes your own thoughts may put you in bondage. But when you read the word of God, you receive new picture. You will have new mindset, renewed mind, and you will speak right thing, and that thing will be established. ಆ ಸಂಗತಿ ನಿನ್ನ ಜೀವಿತದಲ್ಲಿ ಸ್ಥಾಪನೆ ಆಗುತ್ತೆ. Once again, I want to tell you, the word of God contains many things. Don't just speak the word, and you will see the manifestation. ವಾಕ್ಯವನ್ನು ಮಾತಾಡುವಾಗ ಅದರ ಆಶೀರ್ವಾದನ ನೀವು ನೋಡ್ತೀರಿ. God bless you. Hope this message has blessed you. Like and share this message, and peace be multiplied through this knowledge.